ಮಲ್ಲಾಡಿಹಳ್ಳಿ ಆಶ್ರಮದ ತಪೋವನದಲ್ಲಿ ಶ್ರಮದಾನ ಪುನಶ್ಚೇತನಕ್ಕೆ ಕೈಜೋಡಿಸಿದ ಯುವಶಕ್ತಿ. ಮಲ್ಲಾಡಿಹಳ್ಳಿ ಮೇ 1ರ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಇತಿಹಾಸ ಪ್ರಸಿದ್ಧ ಮಲ್ಲಾಡಿಹಳ್ಳಿ ಆಶ್ರಮದ ಆವರಣದಲ್ಲಿ ವಿಶಿಷ್ಟವಾದ ಶ್ರಮದಾನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಪೂಜ್ಯ ರಾಘವೇಂದ್ರ ಸ್ವಾಮೀಜಿ, ಅನಾಥ ಸೇವಾಶ್ರಮದ ಅಜ್ಜನವರು ಅವರು ಅತ್ಯಂತ ಪ್ರೀತಿಯಿಂದ ಪೋಷಿಸಿ ಬೆಳೆಸಿದ್ದ ತಪೋವನ ಇತ್ತೀಚಿನ ದಿನಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದನ್ನು ಗಮನಿಸಿ ಸ್ಥಳೀಯ ಯುವ ಸಮೂಹ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದೆ. 4 ಗಂಟೆಗಳ ಕಾಲ ನಿರಂತರ ಸ್ವಚ್ಛತೆ. ಕ್ಲಾಸಿಕ್ ಕ್ರಿಕೆಟರ್ಸ್ ತಂಡ ಹಾಗೂ ಮಲ್ಲಾಡಿಹಳ್ಳಿ ಆಶ್ರಮದ ನಿಷ್ಠಾವಂತ ಅಭಿಮಾನಿಗಳು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಸುಮಾರು 4 ಗಂಟೆಗಳ ಕಾಲ ಸತತವಾಗಿ ನಡೆದ ಈ ಅಭಿಯಾನದಲ್ಲಿ ತಪೋವನದ ಸುತ್ತಮುತ್ತ ಬೆಳೆದಿದ್ದ ಕಳೆಗಿಡಗಳನ್ನು ತೆರವುಗೊಳಿಸಿ ಆವರಣವನ್ನು ಸುಂದರಗೊಳಿಸಲಾಯಿತು. ಕೇವಲ 1 ದಿನಕ್ಕೆ ಈ ಕಾರ್ಯ ಸೀಮಿತವಾಗದೆ ಪ್ರತಿ ತಿಂಗಳು ನಿಯಮಿತವಾಗಿ ಶ್ರಮದಾನ ನಡೆಸಲು ಸಂಘಟಕರು ನಿರ್ಧರಿಸಿದ್ದಾರೆ. ಆಶ್ರಮದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬ ಆಶಯದೊಂದಿಗೆ ಈ ತಂಡ ಕಾರ್ಯಪ್ರವೃತ್ತವಾಗಿದೆ. ಮಲ್ಲಾಡಿಹಳ್ಳಿ ಆಶ್ರಮ ನಮ್ಮೆಲ್ಲರ ಸ್ವತ್ತು ಮತ್ತು ನಮ್ಮ ಹಕ್ಕು. ಪೂಜ್ಯ ಅಜ್ಜನವರು ಕಟ್ಟಿ ಬೆಳೆಸಿದ ಈ ಪವಿತ್ರ ಕ್ಷೇತ್ರವನ್ನು ಮತ್ತೆ ಹಸಿರಾಗಿಸುವುದು ಮತ್ತು ಸುಸ್ಥಿತಿಯಲ್ಲಿಡುವುದು ನಮ್ಮ ಗುರಿ. ಸಾರ್ವಜನಿಕರಿಗೆ ಕರೆ. ಈ ಸತ್ಕಾರ್ಯದಲ್ಲಿ ಆಸಕ್ತರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಲು ಅವಕಾಶವಿದೆ. ನೇರವಾಗಿ ಬರಲು ಸಾಧ್ಯವಾಗದವರು ಆರ್ಥಿಕವಾಗಿ ಅಥವಾ ಉಪಕರಣಗಳ ರೂಪದಲ್ಲಿ ನೆರವು ನೀಡುವ ಮೂಲಕ ಕೈಜೋಡಿಸಬಹುದಾಗಿದೆ. ಆಶ್ರಮದ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ನಾಡಿನ ಜನತೆ ಮುಂದೆ ಬರಬೇಕೆಂದು ಈ ಸಂದರ್ಭದಲ್ಲಿ ಕೋರಲಾಗಿದೆ.